ಕರ್ತನ ಪರಿಶುದ್ಧ ನಾಮಕ್ಕೆ ಸೋತುಂಟಾಗಲಿ. ಪ್ರೀತಿಯ ದೇವರ ಮಕ್ಕಳೇ, ಮತ್ತೆ ಈ ಡೈಲಿ ಡಿವನ್ಸ್ ಸೇವೆ ಮೂಲಕ ನಿಮ್ಮನ್ನು ಸಂಧಿಸುವುದಕ್ಕೆ ನಾನು ಕರ್ತನಲ್ಲಿ ಸಂತೋಷ ಪಡ್ತಿದ್ದೇನೆ. ಈ ಡೈಲಿ ಡಿವನ್ಸ್ ಸೇವೆ ಮೂಲಕ ಪ್ರತಿದಿನ ದೇವರ ಬಿಡುಗಡೆ ಎದುರು ನೋಡಿ ದೇವರ ವಾಕ್ಯವನ್ನು ಕೇಳುವ ನೋಡುವ ಪ್ರತಿಯೊಂದು ದೇವರ ಮಕ್ಕಳನ್ನು ಹೃದಯ ಅಂತರಾತ್ಮದಿಂದ ನಿಮ್ಮನ್ನು ಶುಭ ಕೋರುತ್ತೇನೆ. ಕರ್ತನು ನಿಮ್ಮನ್ನು ಬಿಡುಗಡೆ ಮಾಡಿ ನಿಮ್ಮನ್ನು ಆಶೀರ್ವದಿಸಲಿ. ಆಮೇಲೆ ಸರಿಪದ ಮಕ್ಕಳೇ, ಇವತ್ತು ಕೂಡ ನಿಮ್ಮ ಬಿಡುಗಡೆಗೋಸ್ಕರ ಪ್ರಾರ್ಥಿಸುತ್ತ ಮುಂಚೆ ಪರಿಶುದ್ಧ ಗ್ರಂಥದಿಂದ ಒಂದು ದೇವರ ವಾಕ್ಯವನ್ನು ಓದಿ ನಾನು ನಿಮಗೋಸ್ಕರ ಪ್ರಾರ್ಥಿಸಲು ಆಸೆ ಪಡ್ತಿದ್ದೇನೆ. ಯೆಹೋಶುವನು ಬರೆದ ಪತ್ರಿಕೆ 1ನೇ ಅಧ್ಯಾಯ 5ನೇ ವಾಕ್ಯ ನೋಡುವಾಗ, ನಾನು ನಿನ್ನನ್ನು ಕೈ ಬಿಡುವುದಿಲ್ಲ, ತೊರೆಯುವುದಿಲ್ಲ, ಮೋಸೆಯ ಸಂಗಡ ಇದ್ದ ಹಾಗೆ ನಿನ್ನ ಸಂಗಡ ಇದ್ದೇನೆ. ಆಮೇನ್. ಪ್ರೀತಿಯ ಸಹೋದರ, ಪ್ರೀತಿಯ ಸಹೋದರಿ, ಇವತ್ತು ಏಸಪ್ಪ ನಮ್ಮನ್ನು ನೋಡ್ತಿದ್ದಾರೆ. ಮಗನೇ, ನಾನು ನಿನ್ನ ಕೈ ಬಿಡುವುದಿಲ್ಲ, ಮಗಳೇ, ನಾನು ನಿನ್ನ ಕೈ ಬಿಡುವುದಿಲ್ಲ, ನಿನ್ನ ತೊರೆಯುವುದಿಲ್ಲ. ನಾನು ಯಾವ ರೀತಿ ಮೋಸೆಯ ಸಂಗಡ ಇದ್ದನೋ ಅದೇ ರೀತಿ ನಿಮ್ಮ ಸಂಗಡ ಇದ್ದೀನಿ. ಆಮೇನ್. ಒಂದು ವೇಳೆ ಈ ವಾಕ್ಯವನ್ನು ಕೇಳಿದ್ರು ನೀವು, ಅಯ್ಯೋ ನನಗೆ ಯಾರು ಇಲ್ವಲ್ಲ, ಎಲ್ಲರೂ ನನ್ನ ಕೈ ಬಿಟ್ಟಿದ್ದಾರೆ, ಎಲ್ಲರೂ ನನ್ನ ಮರೆತು ಬಿಟ್ಟಿದ್ದಾರೆ, ನನ್ನನ್ನು ಪ್ರೀತಿಸುವುದಕ್ಕೆ, ನನ್ನನ್ನು ಧೈರ್ಯಪಡಿಸುವುದಕ್ಕೆ, ನನಗೆ ಸಹಾಯ ಮಾಡೋದಕ್ಕೆ ಎಲ್ಲ ಸ್ವಂತ ಬಂಧಗಳು ಇದ್ರೂ ಕೂಡ ನಾನು ಅನಾಥರಿಂದ ದುಃಖ ಪಡ್ತಿದ್ದೀರಾ? ಪಡ್ತಿದ್ದಾರೆ. ಮಗಳೇ, ಮಗನೇ, ನಾನು ನಿನ್ನ ಸಂಗಡ ಇದ್ದೀನಿ, ನಾನು ನಿನ್ನ ಕೈ ಬಿಡುವುದಿಲ್ಲ, ನಿನ್ನ ತೊರೆಯುವುದಿಲ್ಲ ಎಂಬುದಾಗಿ ದೇವರು ವಾಗ್ದಾನ ಕೊಡ್ತಿದ್ದಾರೆ. ಮತ್ತೆ ಯಾಕೆ ಭಯ ಪಡ್ತಾ ಇದ್ದೀರಾ? ನಿಮ್ಮ ಜೀವಿತದಲ್ಲಿ ಯಾಕೆ ನೀವು ವೇದನೆ ಪಡ್ತಾ ಇದ್ದೀರಾ? ಯಾಕೆ ನೀವು ಕಳವಳ ಪಡ್ತಾ ಇದ್ದೀರಾ? ಸ್ವಾಮಿ ನಿಮ್ಮ ಜೊತೆ ಇದ್ದು ಅದ್ಭುತಗಳನ್ನು ಮಾಡುವ ದೇವರಾಗಿದ್ದಾರೆ. ಒಂದು ವೇಳೆ ನೀವು ಕೇಳ್ಬೋದು, ಏಸಪ್ಪ ನನ್ನ ಜೊತೆ ಇದ್ದು ಏನು ಕಾರ್ಯ ಮಾಡ್ತಾರೆ? ನೋಡುವಾಗ ಸತ್ಯದಲ್ಲಿ ದೇವರು ನಮ್ಮ ಜೊತೆ ಇರುವಾಗ ನಮ್ಮನ್ನು ಧೈರ್ಯಪಡಿಸ್ತಾರೆ. ಯಾವುದೋ ಒಂದು ಕಾರ್ಯದಲ್ಲಿ ನೀವು ಭಯ ಪಡ್ತಾ ಇದ್ದೀರಾ, ದೇವರು ಇವತ್ತು ನಿಮ್ಮ ಜೊತೆ ಇರುವುದರಿಂದ ಆ ಕಾರ್ಯದಲ್ಲಿ ನಿಮ್ಮನ್ನು ಧೈರ್ಯಪಡಿಸ್ತಾರೆ. ಎರಡನೇದಾಗಿ ನಿಮ್ಮನ್ನು ಬಲಪಡಿಸ್ತಾರೆ. ಯಾವ ಕಾರ್ಯದಲ್ಲಿ ನೀವು ಬಲವೀನವಾಗಿದ್ದೀರಾ, ನೋವನ್ನು ಅನುಭವಿಸ್ತೀರಾ, ಆ ಕಾರ್ಯದಲ್ಲಿ ನಿಮ್ಮನ್ನು ಬಲಪಡಿಸೋದೇರಾಗಿದ್ದಾರೆ. ಮೂರನೇದಾಗಿ ದೇವರು ನಿಮ್ಮನ್ನು ಸಮಾಧಾನ ಪಡಿಸ್ತಾರೆ. ಯಾವುದೋ ಕಾರ್ಯದಲ್ಲಿ ದುಃಖ, ವೇದನೆ, ಕಣ್ಣೀರು, ಸಂತೋಷನೇ ಇಲ್ಲ, ನೆಮ್ಮದಿಯೇ ಇಲ್ಲ, ಸಮಾಧಾನ ಇಲ್ಲ ಅಂತ ವೇದನೆ ಪಡ್ತಿದ್ದೀರಾ? ಯೇಸು ಸ್ವಾಮಿ ನಿಮ್ಮ ಜೊತೆ ಇದ್ದು ನಿಮಗೆ ಸಮಾಧಾನ ಕೊಡೋ ದೇವರಾಗಿದ್ದಾರೆ. ನಾಲ್ಕನೇ ಮಕ್ಕಳೇ, ನಿಮಗೆ ಸೌಖ್ಯ ಕೊಡೋ ದೇವರಾಗಿದ್ದಾರೆ. ಯಾವ್ಯಾವ ಕಾರ್ಯದಲ್ಲಿ ನೀವು ವ್ಯಾಧಿಯಲ್ಲಿ ಡಾಕ್ಟ್ರದ ಕೈ ಬಿಟ್ಬಿಟ್ಟಿರ್ಬೋದು. ಒಂದು ವೇಳೆ ಕ್ಯಾನ್ಸರ್ ವ್ಯಾಧಿ, ಈ ವ್ಯಾಧಿ ನಿನ್ನನ್ನು ಬಿಟ್ಟು ಹೋಗ್ತಾ ಇಲ್ಲ, ಸೌಖ್ಯವಾಗ್ತಾ ಅಂತ ವೇದನೆ ಪಡ್ತಿದ್ದೀರಾ? ದೇವರು ಇವತ್ತು ನಿಮ್ಮ ಜೊತೆ ಇದ್ದು ನಿಮಗೆ ಸೌಖ್ಯ ಕೊಡುವ ದೇವರಾಗಿದ್ದಾರೆ. 5 ಮಕ್ಕಳೇ, ನಿಮ್ಮನ್ನು ಆಶೀರ್ವದಿಸುವ ದೇವರಾಗಿದ್ದಾರೆ. ಯಾವ ಕಾರ್ಯ, ಬಿಸ್ನೆಸ್ಸಲ್ಲಿ ಒಂದು ಬ್ಲೆಸ್ಸಿಂಗ್ ಇಲ್ಲ, ನಾನು ಮಾಡುವ ವ್ಯಾಪಾರದಲ್ಲಿ ಆಶೀರ್ವಾದ ಇಲ್ಲ, ನಾನು ಮಾಡುವ ಕೆಲಸದಲ್ಲಿ ಆಶೀರ್ವಾದ ಇಲ್ಲ, ನನ್ನ ಕುಟುಂಬದಲ್ಲಿ ಆಶೀರ್ವಾದ ಇಲ್ಲ, ನನ್ನ ಜೀವಿತದಲ್ಲಿ ಆಶೀರ್ವಾದ ಇಲ್ಲ, ನಾನು ಮಾಡುವ ಸೇವೆಯಲ್ಲಿ ಆಶೀರ್ವಾದ ಇಲ್ಲ. ಯೇಸು ಸ್ವಾಮಿ ನಿಮ್ಮ ಜೊತೆ ಇದ್ದು ನಿಮ್ಮನ್ನು ಆಶೀರ್ವಿಸ್ತಾರೆ. ಎಷ್ಟು ಜನ ನಂಬ್ತೀರಾ? ದೇವರು ಇವತ್ತಿನಿಂದ ನನ್ನ ಜೊತೆ, ನನ್ನ ಕುಟುಂಬ ಜೊತೆ, ನನ್ನ ಸೇವೆ ಜೊತೆ, ನನ್ನ ಮಕ್ಕಳ ಜೊತೆ, ನನ್ನ ಜೀವಿತ ಜೊತೆ ಇದ್ದು ಕರ್ತನನ್ನು ಧೈರ್ಯಪಡಿಸಿ, ಬಲಪಡಿಸಿ, ಸಮಾಧಾನಪಡಿಸಿ, ಸೌಖ್ಯ ಕೊಟ್ಟು ನನ್ನ ಆಶೀರ್ವದಿಸಲು ನಂಬ್ತೀರಾ? ನಂಬುವಾಗ ಈಗಲೇ ಕರ್ತನು ನಿಮ್ಮ ಜೊತೆ ಇದ್ದು ಅದ್ಭುತ ಮಾಡಿದವರಾಗಿದ್ದಾರೆ. ಕಣ್ಣುಗಳು ಮುಚ್ಚಿ ಪ್ರಾರ್ಥಿಸೋಣ ಬಾ. ಪ್ರೀತಿಯ ಪರಲೋಕ ತಂದೆಯೇ, ನಮ್ಮ ಕರ್ತನಾದ ಯೇಸುವೇ, ಇದೋ ಸ್ವಾಮಿ, ನಮಗೆ ನೀನು ವಾಗ್ದಾನ ಕೊಟ್ಟಿದ್ಯಾ, ನಾನು ನಿನ್ನ ಕೈ ಬಿಡುವುದಿಲ್ಲ, ನಿನ್ನನ್ನು ತೊರೆಯುವುದಿಲ್ಲ, ಮೋಸೆ ಸಂಗಡ ಇದ್ದ ರೀತಿಯಲ್ಲಿ ನಾನು ನಿಮ್ಮ ಸಂಗಡಿದಂತ ಕರ್ತನೇ, ಯಾರೆಲ್ಲ ಈ ಡೈಲಿ ಡಿವೈನ್ ಸೇವೆ ಮೂಲಕ ಈ ವಾಕ್ಯವನ್ನು ನಂಬ್ತಾ ಇದ್ದಾರೋ ಅಷ್ಟು ಜನರ ಸಂಗಡ ಇದ್ದು ಅಪ್ಪ, ಅವರ ಕೈಯನ್ನು ಹಿಡಿದುಕೊಂಡ ರಾಜ್ಯ ಅದ್ಭುತ ನಡಿಬೇಕಂತ ಪ್ರಾರ್ಥಿಸ್ತೇನೆ. ಬಿಡುಗಡೆ ಉಂಟಾಗಬೇಕಂತ ಪ್ರಾರ್ಥಿಸ್ತೇನೆ. ಅವನ್ನ ಬಲಪಡಿಸಬೇಕಂತ ಪ್ರಾರ್ಥಿಸ್ತೇನೆ. ಧೈರ್ಯ ಪಡಿಸಬೇಕಂತ ಪ್ರಾರ್ಥಿಸ್ತೇನೆ. ದೇವರ ಸಮಾಧಾನ ಅವ್ರಿಗೆ ಉಂಟಾಗಬೇಕಂತ ಪ್ರಾರ್ಥಿಸ್ತೇನೆ. ಕರ್ತನೇ, ಅವರ ಶರೀರದ ಎಲ್ಲ ವ್ಯಾಧಿಗಳು ಯೇಸುವಿನ ನಾಮದಲ್ಲಿ ಸೌಖ್ಯವಾಗಬೇಕಂತ ಪ್ರಾರ್ಥಿಸ್ತೇನೆ. ಯಾವ್ಯಾವ ಕಾಲದಲ್ಲಿ ಕೆಲಸ, ಬಿಸ್ನೆಸ್, ಕುಟುಂಬದಲ್ಲಿ, ಜೀವಿತದಲ್ಲಿ ಆಶೀರ್ವಾದ ಎಲ್ಲ ವೇದ ದೇವರ ಆಶೀರ್ವಾದ ಉಂಟಾಗಬೇಕಂತ ಪ್ರಾರ್ಥಿಸಪ್ಪ. ಆ ರೀತಿ ಮಾಡಿಬಿಡಿದ ಸ್ತೋತ್ರ ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೇನ್. ಗಾಡ್ ಬ್ಲೆಸ್ ಯು.